ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಈ ಚಾನಲಲ್ಲಿ ನಾನು HTML ಅಂದ್ರೇನು, ಅದನ್ನ ಹೇಗೆ ತುಂಬ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು HTMLನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಪ್ಲೇಲಿಸ್ಟ್ನಲ್ಲಿ ಬರೋ ಎಲ್ಲ ವೀಡಿಯೋಸ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡಲೇಬೇಕಾಗುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ HTML ಹೈಪರ್ ಲಿಂಕ್ಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡೋಣ, HTML ಹೈಪರ್ ಲಿಂಕ್ಸ್ ಬಗ್ಗೆ ಸ್ವಲ್ಪ ಥಿಯರಿ ತಿಳ್ಕೊಳ್ಳೋಣ. ಅದಾದಮೇಲೆ HTML ಹೈಪರ್ ಲಿಂಕ್ ಕ್ರಿಯೇಟ್ ಮಾಡೋದಕ್ಕೆ HTML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಆಂಕರ್ ಟ್ಯಾಗ್ ಅಂತ ಇದೆ. ಸೊ ಆಂಕರ್ ಟ್ಯಾಗ್ ನ ಹೇಗೆ ಬರೆಯೋದು, ಅದ್ರ ಸಿಂಟ್ಯಾಕ್ಸ್ ಏನು ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ. HTML ಆಂಕರ್ ಟ್ಯಾಗ್ ಒಂದು ಆಟ್ರಿಬ್ಯೂಟ್ ನ ಎಕ್ಸೆಪ್ಟ್ ಮಾಡುತ್ತೆ. ಆ ಆಟ್ರಿಬ್ಯೂಟ್ ಹೆಸರು ಟಾರ್ಗೆಟ್ ಆಟ್ರಿಬ್ಯೂಟ್ ಅಂತ. ಸೊ ಟಾರ್ಗೆಟ್ ಆಟ್ರಿಬ್ಯೂಟ್ ನ ಏನಕ್ಕೆ ಯೂಸ್ ಮಾಡಬೇಕು ಅದನ್ನ ಕೂಡ ನಿಮಗೆ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ. ಫೈನಲ್ ಆಗಿ ಒಂದು ಇಮೇಜ್ ಇದೆ, ಆ ಇಮೇಜ್ ನ ಹೈಪರ್ ಲಿಂಕ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ HTML ವಿಡಿಯೋಸ್ ನಿಮ್ಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. HTML ಹೈಪರ್ ಲಿಂಕ್ಸ್ ಅಂದ್ರೇನು, ಅದ್ರ ಬಗ್ಗೆ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಹೈಪರ್ ಲಿಂಕ್ ನ ಕ್ರಿಯೇಟ್ ಮಾಡೋದಕ್ಕೆ HTML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಟ್ಯಾಗ್ ಇದೆ. ಆ ಟ್ಯಾಗ್ ಹೆಸರು ಆಂಕರ್ ಟ್ಯಾಗ್ ಅಂತ. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದ್ರ ಸಿಂಟ್ಯಾಕ್ಸ್ ಏನು ಅದನ್ನ ಕೂಡ ನಾನು ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ಕೊಡ್ತೀನಿ. ಫಸ್ಟ್ ಏನ್ ಮಾಡೋಣ, ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ ಹೈಪರ್ ಲಿಂಕ್ ಬಗ್ಗೆ. HTML hyperlinks allow users to navigate from one web page to other web page. ಇದರ ಅರ್ಥ ಏನು ಅಂದ್ರೆ, ಹೈಪರ್ ಲಿಂಕ್ ಕೆಲಸ ವೆರಿ ಸಿಂಪಲ್. ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಎಕ್ಸಿಸ್ಟಿಂಗ್ ವೆಬ್ ಪೇಜ್ ನ ಇನ್ನೊಂದು ವೆಬ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ. ಸೊ ಇದು ಹೈಪರ್ ಲಿಂಕ್ ಕೆಲಸ. ಮತ್ತು when we move the mouse over a link, the mouse arrow will turn into a little hand. ಅಂದ್ರೆ ನೀವು ನಾರ್ಮಲ್ ಟೆಕ್ಸ್ಟ್ ಮೇಲೆ ಮೌಸ್ ಮೂವ್ ಮಾಡಿದಾಗ ಅದು ಐ ಶೇಪ್ ಕರ್ಸರ್ ನ ತೋರಿಸುತ್ತೆ. ಬಟ್ ಹೈಪರ್ ಲಿಂಕ್ ಮೇಲೆ ನೀವು ಮೌಸ್ ಮೂವ್ ಮಾಡಿದಾಗ ಅದು ಲಿಟಲ್ ಹ್ಯಾಂಡ್ ಐಕಾನ್ ಗೆ ಚೇಂಜ್ ಆಗುತ್ತೆ. ಅದು ಹೇಗೆ ಅಂತ ನಿಮಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ಬೈ ಡಿಫಾಲ್ಟ್ ಹೈಪರ್ ಲಿಂಕ್ ವಿಲ್ ಬಿ ಬ್ಲೂ ಇನ್ ಕಲರ್. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ವೆಬ್ ಪೇಜ್ ಅಲ್ಲಿ ನಾರ್ಮಲ್ ಟೆಕ್ಸ್ಟ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಇರುತ್ತೆ, ಬಟ್ ಹೈಪರ್ ಲಿಂಕ್ ಡಿಫಾಲ್ಟ್ ಆಗಿ ಬ್ಲೂ ಕಲರ್ ಇರುತ್ತೆ. ಈ ಮೂರು ಸೆಂಟೆನ್ಸ್ ಮೀನಿಂಗ್ ನ ಇವಾಗ ಏನ್ ಮಾಡ್ತೀನಿ, ಒಂದು ಸಿಂಪಲ್ ಡೆಮೋ ತೋರಿಸ್ತೀನಿ. ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಗೂಗಲ್ ಕ್ರೋಮ್ ನ ಓಪನ್ ಮಾಡಿದ್ದೀನಿ. ಇಲ್ಲಿ ಫೇಮಸ್ ಕ್ರಿಕೆಟರ್ ಸಚಿನ್ ನ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ರಿಸಲ್ಟ್ಸ್ ಕೊಡುತ್ತೆ. ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತೀನಿ. ಎಂಟರ್ ಪ್ರೆಸ್ ಮಾಡಿದಾಗ ಮತ್ತೆ ನನಗೆ ಲಿಸ್ಟ್ ಆಫ್ ರಿಸಲ್ಟ್ಸ್ ಸಚಿನ್ ಬಗ್ಗೆ ಕೊಡುತ್ತೆ. ಅದರಲ್ಲಿ ಫಸ್ಟ್ ಪೇಜ್ ವಿಕಿಪೀಡಿಯಾ ಸೆಲೆಕ್ಟ್ ಮಾಡ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ವಿಕಿಪೀಡಿಯಾ ಪೇಜ್ಗೆ ನ್ಯಾವಿಗೇಟ್ ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪೇಜ್ನ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಇಲ್ಲಿ ಎರಡೇ ಕಲರ್ ಟೆಕ್ಸ್ಟ್ ಕಾಣ್ತಾ ಇರೋದು ಅಲ್ವಾ, ಒಂದು ಬ್ಲ್ಯಾಕ್ ಕಲರ್, ಇನ್ನೊಂದು ಬ್ಲೂ ಕಲರ್. ಸೊ ಫಸ್ಟ್ ಏನ್ ಮಾಡೋಣ, ಈ ಬ್ಲ್ಯಾಕ್ ಕಲರ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಯಾವುದೇ ರೀತಿ ಆಕ್ಷನ್ ಆಗೋದಿಲ್ಲ ಅಲ್ವಾ. ಬಟ್ ಈ ಬ್ಲೂ ಕಲರ್ ಟೆಕ್ಸ್ಟ್ ಏನಿದೆ ಅಲ್ವಾ, ಈ ಬ್ಲೂ ಕಲರ್ ಟೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಅಬ್ಸರ್ವ್ ಮಾಡಿ, ಅದು ಸಚಿನ್ ವೆಬ್ ಪೇಜ್ ಇಂದ ಇಂಡಿಯಾ ಅಂತ ವೆಬ್ ಪೇಜ್ಗೆ ನ್ಯಾವಿಗೇಟ್ ಆಯ್ತು. ಸೊ ನಾನೇನಂತೀನಿ, ಈ ಟೆಕ್ಸ್ಟ್ ಯಾವ್ದಿಲ್ಲಿ ಕಾಣ್ತಾ ಇದೆ ನೋಡಿ, ಇಂಡಿಯನ್ ಅಂತ, ಈ ಟೆಕ್ಸ್ಟ್ ನ ಹೈಪರ್ ಲಿಂಕ್ ಟೆಕ್ಸ್ಟ್ ಅಥವಾ ಹೈಪರ್ ಟೆಕ್ಸ್ಟ್ ಅಂತ ಕರಿತೀನಿ. ಇದ್ರ ಕೆಲಸ ಏನು ಅಂದ್ರೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದ್ ವೆಬ್ ಪೇಜ್ ಇಂದ ಇನ್ನೊಂದು ವೆಬ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ಸೊ ಹೈಪರ್ ಲಿಂಕ್ ಕೆಲಸನೇ ಅಷ್ಟು, ಒಂದ್ ವೆಬ್ ಪೇಜ್ ಇಂದ ಇನ್ನೊಂದು ವೆಬ್ ಪೇಜ್ಗೆ ಕನೆಕ್ಟ್ ಮಾಡೋದು. ಓಕೆ, ಅದು ಫಸ್ಟ್ ಪಾಯಿಂಟ್. ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ, ಅಬ್ಸರ್ವ್ ಮಾಡಿ. HTML hyperlinks allow users to navigate from one web page to other web page. ಇದು ನಿಮಗೆ ಅರ್ಥ ಮಾಡಿಸ್ತೆ ಇವಾಗ ಅಲ್ವಾ. ಸೆಕೆಂಡ್ ಪಾಯಿಂಟ್ ಮತ್ತೆ ಥರ್ಡ್ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳೋಣ. ಸೆಕೆಂಡ್ ಪಾಯಿಂಟ್ ಏನು, ಹೈಪರ್ ಲಿಂಕ್ ಮೇಲೆ ಮೌಸ್ ಮೂವ್ ಮಾಡಿದಾಗ ಅದ್ರ ಆರೋ ಲಿಟಲ್ ಹ್ಯಾಂಡ್ ಗೆ ಚೇಂಜ್ ಆಗುತ್ತೆ ಮತ್ತು ಡಿಫಾಲ್ಟ್ ಆಗಿ ಹೈಪರ್ ಲಿಂಕ್ ಬ್ಲೂ ಕಲರ್ ಇರುತ್ತೆ. ಎರಡು ಕೂಡ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಹೈಪರ್ ಲಿಂಕ್ ಅಲ್ವಾ, ಇಂಡಿಯನ್ ಯಾವ ಕಲರ್ ಅಲ್ಲಿ ಇದೆ, ಬ್ಲೂ ಕಲರ್ ಅಲ್ಲಿ ಇದೆ. ಮತ್ತು ಈ ನಾರ್ಮಲ್ ಟೆಕ್ಸ್ಟ್ ಮೇಲೆ ನಾನು ಕರ್ಸರ್ ಮೂವ್ ಮಾಡಿದಾಗ ಅದು ಐ ಶೇಪ್ ತೋರಿಸುತ್ತೆ. ಬಟ್ ಈ ಹೈಪರ್ ಲಿಂಕ್ಸ್ ಮೇಲೆ ನಾನು ಕರ್ಸರ್ ಮೂವ್ ಮಾಡಿದಾಗ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಹ್ಯಾಂಡ್ ಐಕಾನ್ ಬರ್ತಾ ಇದೆ ಅಲ್ವಾ. ನೋಡಿ, ಎಲ್ಲೇ ಹೈಪರ್ ಲಿಂಕ್ಸ್ ಮೇಲೆ ನಾನು ಮೂವ್ ಮಾಡಿದಾಗ ಐಕಾನ್ ಯಾವ್ದಕ್ಕೆ ಚೇಂಜ್ ಆಯಿತು, ಹ್ಯಾಂಡ್ ಐಕಾನ್ಗೆ ಚೇಂಜ್ ಆಯಿತು. ಸೊ ಇದು ನಾವು ಹೈಪರ್ ಲಿಂಕ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿರೋ ಥಿಯರಿ. ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. HTML ಹೈಪರ್ ಲಿಂಕ್ ನ ಹೇಗೆ ಕ್ರಿಯೇಟ್ ಮಾಡೋದು, ಅದ್ರ ಸಿಂಟ್ಯಾಕ್ಸ್ ಏನು ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. HTML A ಟ್ಯಾಗ್ ಡಿಫೈನ್ಸ್ ಹೈಪರ್ ಲಿಂಕ್. A ಟ್ಯಾಗ್ ಅಂತ ಕರಿಬಹುದು ಅಥವಾ ಆಂಕರ್ ಟ್ಯಾಗ್ ಅಂತ ಕರಿಬಹುದು. ಈ ಆಂಕರ್ ಟ್ಯಾಗ್ ಯೂಸ್ ಮಾಡ್ಕೊಂಡು ನಾವು ಹೈಪರ್ ಲಿಂಕ್ ನ ಕ್ರಿಯೇಟ್ ಮಾಡಬಹುದು. ಹೇಗೆ ಕ್ರಿಯೇಟ್ ಮಾಡೋದು, ಅದು ಸಿಂಟ್ಯಾಕ್ಸ್ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಆಂಕರ್ ಟ್ಯಾಗ್ ಒಂದು ಆಟ್ರಿಬ್ಯೂಟ್ ನ ಎಕ್ಸೆಪ್ಟ್ ಮಾಡುತ್ತೆ. ಆಟ್ರಿಬ್ಯೂಟ್ ಹೆಸರು href. ಅದಕ್ಕೆ ವ್ಯಾಲ್ಯೂ ನೀವು URL ನ ಪಾಸ್ ಮಾಡಬೇಕು. ಮತ್ತೆ ಈ ಆಂಕರ್ ಟ್ಯಾಗ್ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಮಧ್ಯೆ ಲಿಂಕ್ ಟೆಕ್ಸ್ಟ್ ನ ಕೊಡಬೇಕು. ಅಂದ್ರೆ ಯೂಸರ್ಗೆ ಕಾಣಬೇಕಲ್ವಾ ವೆಬ್ ಪೇಜ್ ಅಲ್ಲಿ, ಆ ಟೆಕ್ಸ್ಟ್ ನ ಲಿಂಕ್ ಟೆಕ್ಸ್ಟ್ ಅಂತ ಕರಿತೀವಿ. ಸೊ href ನೀವು ಅಬ್ಸರ್ವ್ ಮಾಡಿ, ಕೆಳಗಡೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇಲ್ಲಿ ಲಿಂಕ್ ಟೆಕ್ಸ್ಟ್ ಏನ್ ಕೊಟ್ಟಿದ್ದೀನಿ, ದಿಸ್ ಈಸ್ ಅ ಲಿಂಕ್ ಟು ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ನನ್ನ ಚಾನಲ್ ನೇಮ್ ಡಿಬಗ್ ಕೋಡಿಂಗ್. ಯೂಸರ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ, ಅಂದ್ರೆ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನನ್ನ ಚಾನಲ್ಗೆ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ನನ್ನ ಡಿಬಗ್ ಕೋಡಿಂಗ್ ಯೂಟ್ಯೂಬ್ ಚಾನಲ್ಗೆ ನ್ಯಾವಿಗೇಟ್ ಆಗಬೇಕು. ಸೊ ಅದಕ್ಕೆ ನಾನೇನ್ ಮಾಡಿದ್ದೀನಿ, hrefಗೆ ಆ ಚಾನಲ್ದು ಅಡ್ರೆಸ್ ಪಾಸ್ ಮಾಡಿದ್ದೀನಿ, ಅಂದ್ರೆ URL ನ ಪಾಸ್ ಮಾಡಿದ್ದೀನಿ. ಸೊ ಯೂಸರ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ವೆಬ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ಅದು ಹೇಗೆ ಡೆಮೋದಲ್ಲಿ ನೋಡೋಣ. ಸೊ ಎರಡು ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು href attributes ಅಂದ್ರೇನು, ಇಟ್ ಇಂಡಿಕೇಟ್ಸ್ ಲಿಂಕ್ಸ್ ಡೆಸ್ಟಿನೇಷನ್. ಅಂದ್ರೆ ಅರ್ಥ,
ಹೈಪರ್ ಲಿಂಕ್ ನ ಕ್ಲಿಕ್ ಮಾಡಿದಾಗ ಎಲ್ಲಿ ನ್ಯಾವಿಗೇಟ್ ಆಗಬೇಕು ಆ ವ್ಯಾಲ್ಯೂನ ನೀವು href ಗೆ ಪಾಸ್ ಮಾಡಬೇಕು. ಮತ್ತು ಲಿಂಕ್ ಟೆಕ್ಸ್ಟ್ ಅಂದ್ರೆ ಏನು, ಲಿಂಕ್ ಟೆಕ್ಸ್ಟ್ ವಿಲ್ ಬಿ ವಿಸಿಬಲ್ ಟು ದ ಯೂಸರ್ ಅಥವಾ ರೀಡರ್. ಕ್ಲಿಕಿಂಗ್ ಆನ್ ದ ಲಿಂಕ್ ಟೆಕ್ಸ್ಟ್ ವಿಲ್ ಸೆಂಡ್ ದ ರೀಡರ್ ಟು ದ ಸ್ಪೆಸಿಫೈಡ್ URL ಅಡ್ರೆಸ್. ಅಂದ್ರೆ ಈ ನೋಡಿ ಇಲ್ಲಿದೆ ಅಲ್ವಾ ಟೆಕ್ಸ್ಟ್, ದಿಸ್ ಇಸ್ ಅ ಲಿಂಕ್ ಟು ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಈ ಟೆಕ್ಸ್ಟ್ ನ ಕ್ಲಿಕ್ ಮಾಡಿದಾಗ ಏನ್ ಮಾಡುತ್ತೆ, ಈ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗುತ್ತೆ, ಅಂದ್ರೆ ನನ್ನ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ. ಅದು ಹೇಗೆ ಡೆಮೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ಸೊ ಈ ಸಿಂಟ್ಯಾಕ್ಸ್ ನ ನೆನ್ಪಿಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲಿ ಮಿಸ್ ಮಾಡಬೇಡಿ, ಅವಾಗ ನೀವು ಹೈಪರ್ ಲಿಂಕ್ ನ ಪೂರ್ತಿಯಾಗಿ ಕಲಿಬಹುದು. ಆಡಿಯೋ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿ ಒಂದು HTML ಫೈಲ್ ಕ್ರಿಯೇಟ್ ಮಾಡಿ, ಸ್ಟ್ರಕ್ಚರ್ ಆಫ್ HTML ಬರ್ದಿದ್ದೀನಿ. ಇವಾಗ ಒಂದು ಸಿಂಪಲ್ ಡೆಮೋ ನೋಡೋಣ ಹೈಪರ್ ಲಿಂಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನಮ್ಮ ಪ್ರೆಸೆಂಟೇಷನ್ ಅಲ್ಲಿ ಏನ್ ಎಕ್ಸಾಂಪಲ್ ತಗೊಂಡಿದೆ ಅದೇ ಎಕ್ಸಾಂಪಲ್ ನ ಇಲ್ಲಿ ಕೂಡ ತಗೊಂತೀನಿ. ಸೊ ಫಸ್ಟ್ ಆಂಕರ್ ಟ್ಯಾಗ್ ನ ಕ್ರಿಯೇಟ್ ಮಾಡೋಣ. ಹೇಗೆ ಕ್ರಿಯೇಟ್ ಮಾಡೋದು, ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಬೇಕು. ಅವಾಗ ನಿಮಗೆ ಆಂಕರ್ ಟ್ಯಾಗ್ ಸ್ಟಾರ್ಟಿಂಗ್ ಟ್ಯಾಗ್ ಮತ್ತೆ ಕ್ಲೋಸಿಂಗ್ ಟ್ಯಾಗ್ ಕೊಡುತ್ತೆ, ಮತ್ತು ಒಂದು ಅಟ್ರಿಬ್ಯೂಟ್ ಕೊಡುತ್ತೆ. ಅಟ್ರಿಬ್ಯೂಟ್ ಹೆಸರು href ಅಂತ. ಈ href ಗೆ ನಾವು ಡೆಸ್ಟಿನೇಷನ್ URL ಪಾಸ್ ಮಾಡಬೇಕು. ಸೊ ನಾನು ಸೇಮ್ ಎಕ್ಸಾಂಪಲ್ ತಗೊಂತಿರೋದ್ರಿಂದ ಇಲ್ಲೇನ್ ಮಾಡ್ತೀನಿ, ಲಿಂಕ್ ಟೆಕ್ಸ್ಟ್ ನ ಕೊಡ್ತೀನಿ. ಲಿಂಕ್ ಟೆಕ್ಸ್ಟ್ ಬಂದು this is a link to my YouTube channel. ಚಾನಲ್ ನೇಮ್ ನಿಮ್ಗೆ ಆಲ್ರೆಡಿ ಗೊತ್ತು, ಡಿಬಗ್ ಕೋಡಿಂಗ್ ಅಂತ. ಓಕೆ, ನಾನು ಲಿಂಕ್ ಟೆಕ್ಸ್ಟ್ ನ ತಗೊಂಡಿದ್ದೀನಿ. ಲಿಂಕ್ URL ನ ಏನ್ ಮಾಡಿದ್ದೀನಿ, ಕಾಪಿ ಮಾಡ್ಕೊಂಡಿದ್ದೀನಿ. ಅದನ್ನ ಇವಾಗ ಕಾಪಿ ಮಾಡಿಕೊಂಡು ಮತ್ತೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಒಂದು ಆಂಕರ್ ಟ್ಯಾಗ್ ಕ್ರಿಯೇಟ್ ಆಗಿದೆ. href ಗೆ ವ್ಯಾಲ್ಯೂ ಪಾಸ್ ಮಾಡಿದ್ದೀನಿ, ಅಂದ್ರೆ ಲಿಂಕ್ ಕ್ಲಿಕ್ ಮಾಡಿದಾಗ ಎಲ್ಲಿಗೆ ಹೋಗ್ಬೇಕು ಅಂತ. ಅದು ನನ್ನ ಚಾನಲ್ URL ನ ಪಾಸ್ ಮಾಡಿದ್ದೀನಿ. ಮತ್ತು ಲಿಂಕ್ ಟೆಕ್ಸ್ಟ್ ಏನ್ ಮಾಡಿದ್ದೀನಿ, ದಿಸ್ ಇಸ್ ಅ ಲಿಂಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್ ಅಂತ ಮಾಡಿದ್ದೀನಿ. ಇದನ್ನ ಸೇವ್ ಮಾಡಿದ್ದೀನಿ. ಮತ್ತೆ ಡೆಸ್ಕ್ಟಾಪ್ಗೆ ಹೋಗ್ಬಿಟ್ಟು ಈ ಫೈಲ್ ನ ರನ್ ಮಾಡೋಣ. ಹೇಗೆ ರನ್ ಮಾಡೋದು, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದಾಗ ಆ ವೆಬ್ ಪೇಜ್ ಓಪನ್ ಆಯ್ತು ಬ್ರೌಸರ್ ಅಲ್ಲಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗೆ ಲಿಂಕ್ ಟೆಕ್ಸ್ಟ್ ಮಾತ್ರ ಕಾಣ್ತಿರೋದು, URL ಕಾಣೋದಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನನ್ನ ಚಾನಲ್ಗೆ ನ್ಯಾವಿಗೇಟ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್ ಗೆ ನ್ಯಾವಿಗೇಟ್ ಆಯ್ತು ಅಲ್ವಾ. ಸೊ ನಿಮ್ಗೆ ಇವಾಗ ಅರ್ಥ ಆಯ್ತಲ್ಲ ಹೈಪರ್ ಲಿಂಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಇನ್ನೊಂದು ಡೆಮೋ ತೋರಿಸ್ಕೊಡ್ತೀನಿ ನೋಡಿ. ಇದ್ರ ಕೆಳಗಡೆ ಇನ್ನೊಂದು ಕ್ರಿಯೇಟ್ ಮಾಡೋಣ ಆಂಕರ್ ಟ್ಯಾಗ್ ನ. ಫಾರ್ ಎಕ್ಸಾಂಪಲ್ ನಾವು ನನ್ನ ವೆಬ್ ಪೇಜ್ ಇಂದ ಫೇಸ್ಬುಕ್ ಲಾಗಿನ್ ಪೇಜ್ಗೆ ಹೋಗ್ಬೇಕು. ಹೇಗೆ ಕ್ರಿಯೇಟ್ ಮಾಡಬೇಕು, ಅವಾಗ ಆಂಕರ್ ಟ್ಯಾಗ್ ತಗೊಳ್ಳಿ, ಇಲ್ಲಿ ಲಿಂಕ್ ಟೆಕ್ಸ್ಟ್ ಹಾಕೋಣ, ಲಿಂಕ್ ಟು ಫೇಸ್ಬುಕ್ ಲಾಗಿನ್ ಪೇಜ್. ಸೊ ನಮ್ಗೆ URL ಬೇಕಂದ್ರೆ ಏನ್ ಮಾಡಬೇಕು, ಬ್ರೌಸರ್ಗೆ ಹೋಗ್ಬೇಕು. ಬ್ರೌಸರ್ ಅಲ್ಲಿ ನ್ಯೂ ಟ್ಯಾಬ್ ಓಪನ್ ಮಾಡ್ಕೊಂತೀನಿ. ಇಲ್ಲಿ facebook.com ಅಂತ ಟೈಪ್ ಮಾಡೋಣ. ಸೊ ಇದು ಲಾಗಿನ್ ಪೇಜ್ URL ಅಲ್ವಾ, facebook.com. ನೋಡಿ, ಇದು ಲಾಗಿನ್ ಪೇಜ್ URL. ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಮತ್ತೆ ವಿಜುವಲ್ ಸ್ಟುಡಿಯೋಗೆ ಬಂದು href ಗೆ ಪಾಸ್ ಮಾಡೋಣ URL ನ. ಸೊ ಇವಾಗ ಏನಾಗುತ್ತೆ, ನಾನು ಲಿಂಕ್ ಟು ಫೇಸ್ಬುಕ್ ಲಾಗಿನ್ ಪೇಜ್ ಕ್ಲಿಕ್ ಮಾಡಿದಾಗ ಅದು facebook.com ಗೆ ಹೋಗಿ ಲಾಗಿನ್ ಪೇಜ್ಗೆ ಹೋಗುತ್ತೆ. ಸೊ ಚೆಕ್ ಮಾಡೋಣ ಅದು ವರ್ಕ್ ಆಗುತ್ತೆ ಇಲ್ಲ ಅಂತ. ಸೊ ಬ್ರೌಸರ್ಗೆ ಹೋಗ್ತೀನಿ, ಇಲ್ಲಿ ನನ್ನ ವೆಬ್ ಪೇಜ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿ ಇಲ್ಲಿ. ಓಕೆ, 1 ಸೆಕೆಂಡ್. ನಾನು ಏನು ಮಾಡ್ತೀನಿ, ಎರಡು ಲಿಂಕ್ ಸಪ್ರೇಟ್ ಮಾಡಬೇಕಾಗಿರೋದ್ರಿಂದ ಒಂದು ಬ್ರೇಕ್ ಲೈನ್ ಟ್ಯಾಗ್ ನ ಆಡ್ ಮಾಡೋಣ. ಬ್ರೇಕ್ ಲೈನ್ ಟ್ಯಾಗ್ ಕೆಲಸ ಏನು, ಅದ್ರ ಕೆಲಸ ಏನು ಅಂದ್ರೆ ಎರಡು ಲೈನ್ಗಳ ಮಧ್ಯ ಸ್ಪೇಸ್ ಕೊಡುತ್ತೆ. ಸೊ ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಫಸ್ಟ್ ಲಿಂಕ್ ಅಲ್ವಾ, ದಿಸ್ ಇಸ್ ಅ ಲಿಂಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್. ಓಕೆ, ಇದು ಲಿಂಕ್ ಟು ಫೇಸ್ಬುಕ್ ಲಾಗಿನ್ ಪೇಜ್. ಸೆಕೆಂಡ್ ಡೆಮೋ ನೋಡ್ತಿರೋದು. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅದು ನನ್ನ facebook.com ಗೆ ನ್ಯಾವಿಗೇಟ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಹೈಪರ್ ಲಿಂಕ್ಸ್ ಏನು, ಹೈಪರ್ ಲಿಂಕ್ಸ್ ಅಂದ್ರೆ ಏನು, ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನೋಡಿ, ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಡೆಮೋ ಇದೆ. ನೀವು ಕೂಡ ತುಂಬಾ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ, ಆಂಕರ್ ಟ್ಯಾಗ್ ಅಂದ್ರೇನು, href ಅಟ್ರಿಬ್ಯೂಟ್ ಅಂದ್ರೇನು, ಲಿಂಕ್ ಟೆಕ್ಸ್ಟ್ ಅಂದ್ರೇನು ಅಂತ. ಈ ಮೂರನ್ನ ಕಾನ್ಸಂಟ್ರೇಟ್ ಮಾಡಿ, ನಿಮ್ಗೆ ಹೈಪರ್ ಲಿಂಕ್ಸ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಹೈಪರ್ ಲಿಂಕ್ ಟಾರ್ಗೆಟ್ ಅಟ್ರಿಬ್ಯೂಟ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. By default, when we click on the hyperlink, the linked page will be opened in the current browser. To change this default behavior, we must specify another target for the link. ಸೊ ನಿಮಗೆ ಥಿಯರಿ ಇಲ್ಲಿ ಅರ್ಥ ಆಗೋದಿಲ್ಲ. ಸೊ ಇವಾಗ ಒಂದು ಡೆಮೋ ನೋಡೋಣ, ಅಲ್ಲಿ ನಿಮಗೆ ಈ ಸೆಂಟೆನ್ಸ್ ಮೀನಿಂಗ್ ಅರ್ಥ ಆಗುತ್ತೆ. ಟಾರ್ಗೆಟ್ ಅಟ್ರಿಬ್ಯೂಟ್ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಇಲ್ಲಿ ಎರಡು ಹೈಪರ್ ಲಿಂಕ್ಸ್ ಇದೆ, ಒಂದು ಡಿಬಗ್ ಕೋಡಿಂಗ್, ಇನ್ನೊಂದು ಫೇಸ್ಬುಕ್ ಲಾಗಿನ್ ಪೇಜ್. ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ರೆಸ್ಪೆಕ್ಟಿವ್ ಲಿಂಕ್ ಏನ್ ಕೊಟ್ಟಿರ್ತೀವಿ ಅದಕ್ಕೆ ನ್ಯಾವಿಗೇಟ್ ಆಗುತ್ತೆ. ಸೊ ಇದು ಹೈಪರ್ ಲಿಂಕ್ ಕಾನ್ಸೆಪ್ಟ್. ಬಟ್ ಹೇಗೆ ನ್ಯಾವಿಗೇಟ್ ಆಗುತ್ತೆ, ಅದನ್ನ ನಾವು ಹೇಗೆ ಕಂಟ್ರೋಲ್ ತಗೊಳ್ಳೋದು, ಅದನ್ನ ನಾವು ಟಾರ್ಗೆಟ್ ಅಟ್ರಿಬ್ಯೂಟ್ ಯೂಸ್ ಮಾಡ್ಕೊಂಡು ಕಲಿತೀವಿ. ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇವಾಗ ಡೆಮೋ ಆಫ್ ಹೈಪರ್ ಲಿಂಕ್ ಈ ಟ್ಯಾಬ್ ಅಲ್ಲಿ ಇದ್ದೀನಿ ಅಲ್ವಾ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅದೇ ಟ್ಯಾಬ್ ಅಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ ಡಿಬಗ್ ಕೋಡಿಂಗ್ ಗೆ ನ್ಯಾವಿಗೇಟ್ ಆಗುತ್ತೆ. ಮತ್ತೆ ವಾಪಸ್ ಹೋಗೋಣ, ಮತ್ತೆ ಫೇಸ್ಬುಕ್ ಲಾಗಿನ್ ಪೇಜ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಅಬ್ಸರ್ವ್ ಮಾಡಿ, ಈ ಟ್ಯಾಬ್ ಅಲ್ಲಿ ಇದೀವಿ ಡೆಮೋ ಆಫ್ ಹೈಪರ್ ಲಿಂಕ್. ಇದೇ ಟ್ಯಾಬ್ ಅಲ್ಲಿ ನಿಮಗೆ
ಲಾಗಿನ್ ಪೇಜ್ ಕೂಡ ಓಪನ್ ಆಗುತ್ತೆ. ಬಟ್ ನನಗೆ ಈ ತರ ಓಪನ್ ಆಗಬಾರ್ದು. ಯಾವ ತರ ಓಪನ್ ಆಗ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿದಾಗ ಸಪ್ರೇಟ್ ಹೊಸ ಟ್ಯಾಬ್ ಅಲ್ಲಿ, ಅಂದ್ರೆ ಅಕಸ್ಮಾತ್ ಇದನ್ನ ಕ್ಲಿಕ್ ಮಾಡಿದೆ ಅನ್ಕೊಳ್ಳಿ, ಕ್ಲಿಕ್ ಮಾಡಿದಾಗ ಹೊಸ ಟ್ಯಾಬ್ ಅಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಆಗಬೇಕು. ಅದೇ ರೀತಿ ಫೇಸ್ಬುಕ್ ಕ್ಲಿಕ್ ಮಾಡಿದಾಗ ಹೊಸ ಟ್ಯಾಬ್ ಅಲ್ಲಿ ಫೇಸ್ಬುಕ್ ಲಾಗಿನ್ ಪೇಜ್ ಓಪನ್ ಆಗಬೇಕು. ಅದನ್ನ ಹೇಗೆ ಅಚೀವ್ ಮಾಡಬಹುದು? ಟಾರ್ಗೆಟ್ ಅಟ್ರಿಬ್ಯೂಟ್ ಯೂಸ್ ಮಾಡ್ಕೊಂಡು ನಾವು ಈ ಕಾನ್ಸೆಪ್ಟ್ ನ ಅಚೀವ್ ಮಾಡಬಹುದು. ಸೊ ಇವಾಗ ಒಂದು ಡೆಮೋ ನೋಡೋಣ. ಅದಕ್ಕೂ ಮುಂಚೆ ನಾವು ಪ್ರೆಸೆಂಟೇಷನ್ ಅಲ್ಲಿ ನಿಮಗೆ ಲಿಸ್ಟ್ ಆಫ್ ಥಿಂಗ್ಸ್ ನ ತೋರಿಸ್ತೀನಿ, ಟಾರ್ಗೆಟ್ ಅಟ್ರಿಬ್ಯೂಟ್ಸ್ ಯಾವ ವ್ಯಾಲ್ಯೂಸ್ ತಗೊಳುತ್ತೆ ಅಂತ. ಆಮೇಲೆ ನಿಮಗೆ ಡೆಮೋ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದ ಟಾರ್ಗೆಟ್ ಅಟ್ರಿಬ್ಯೂಟ್ ಸ್ಪೆಸಿಫೈಸ್ ವೇರ್ ಟು ಓಪನ್ ದ ಲಿಂಕ್ ಪೇಜ್. ಓಕೆ, ಇನ್ನು ಆಲ್ರೆಡಿ ನಾನು ನಿಮಗೆ ಡೆಮೋದಲ್ಲಿ ಅರ್ಥ ಮಾಡಿಸಿದೆ. ಅದು ಹೇಗೆ ಮಾಡೋದು ಡೆಮೋದಲ್ಲಿ ನೋಡೋಣ. ಮತ್ತು ಟಾರ್ಗೆಟ್ ಅಟ್ರಿಬ್ಯೂಟ್ ಕ್ಯಾನ್ ಹ್ಯಾವ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ವ್ಯಾಲ್ಯೂಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಟಾರ್ಗೆಟ್ ಅಟ್ರಿಬ್ಯೂಟ್ ಅಲ್ವಾ, ಇದಕ್ಕೆ ನಾವು ವ್ಯಾಲ್ಯೂ ಪಾಸ್ ಮಾಡಬೇಕು. ಅದಕ್ಕೆ 4 ವ್ಯಾಲ್ಯೂ ಪಾಸ್ ಮಾಡ್ಬೋದು. ಓಕೆನಾ? ಬಟ್ ಯಾವ್ದಾದ್ರು ಒಂದು ವ್ಯಾಲ್ಯೂ ನಾವು ಅಟ್ ಎ ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ. ಯಾವ್ದಾದ್ರು ವ್ಯಾಲ್ಯೂ ಅಂಡರ್ಸ್ಕೋರ್ ಸೆಲ್ಫ್, ಅಂಡರ್ಸ್ಕೋರ್ ಬ್ಲಾಂಕ್, ಅಂಡರ್ಸ್ಕೋರ್ ಪೇರೆಂಟ್, ಅಂಡರ್ಸ್ಕೋರ್ ಟಾಪ್. ಇಲ್ಲಿ ಅಬ್ಸರ್ವ್ ಮಾಡಿ, ಡಿಫಾಲ್ಟ್ ಆಗಿ ನಮ್ಮ ಹೈಪರ್ ಲಿಂಕ್ ಟಾರ್ಗೆಟ್ ಯಾವತ್ತು ಸೆಲ್ಫ್ ಆಗಿರುತ್ತೆ. ಓಕೆನಾ? ಅದು ಡಿಫಾಲ್ಟ್. ಓಪನ್ಸ್ ದ ಡಾಕ್ಯುಮೆಂಟ್ ಇನ್ ದ ಸೇಮ್ ವಿಂಡೋ /tab as it was clicked. But second one is very important, underscore blank opens the document in the new tab or a new tab. ಇದನ್ನೇ ನಾವು ಇವಾಗ ಮಾಡಕ್ಕೆ ಹೊರಟಿರೋದು. ಬಟ್ ಇನ್ನೆರಡು ಇದೆ, ಅಂಡರ್ಸ್ಕೋರ್ ಪೇರೆಂಟ್, ಅಂಡರ್ಸ್ಕೋರ್ ಟಾಪ್. ಈ ಎರಡು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ಈ ಟಾರ್ಗೆಟ್ ವ್ಯಾಲ್ಯೂಸ್ ನಾನು ಪಾಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಿಮ್ಗೆ ಐಫ್ರೇಮ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ. ಸೊ ಸದ್ಯಕ್ಕೆ ನಿಮ್ಗೆ ಐಫ್ರೇಮ್ ಕಾನ್ಸೆಪ್ಟ್ ನಾನು ಹೇಳ್ಕೊಟ್ಟಿಲ್ಲ, ಅದನ್ನ ಅಡ್ವಾನ್ಸ್ಡ್ HTML ಅಡ್ವಾನ್ಸ್ ವಿಡಿಯೋಸ್ ಅಲ್ಲಿ ಹೇಳ್ಕೊಡ್ತೀನಿ. ಅವಾಗ ನಿಮ್ಗೆ ಅಂಡರ್ಸ್ಕೋರ್ ಪೇರೆಂಟ್, ಅಂಡರ್ಸ್ಕೋರ್ ಟಾಪ್ ಈ ವ್ಯಾಲ್ಯೂಸ್ ನ ತಗೊಂಡು ನಿಮ್ಗೆ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡಿಸ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಂಡರ್ಸ್ಕೋರ್ ಸೆಲ್ಫ್, ಅಂಡರ್ಸ್ಕೋರ್ ಬ್ಲಾಂಕ್ ನ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಇವಾಗ ಏನ್ ಮಾಡೋಣ, ಟಾರ್ಗೆಟ್ ಅಟ್ರಿಬ್ಯೂಟ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, href ಅಟ್ರಿಬ್ಯೂಟ್ ಇದೆ, ಅದಕ್ಕೆ ವ್ಯಾಲ್ಯೂ ಕೊಟ್ಟಿದ್ವಿ. ಅಲ್ಲಿ ಟ್ಯಾಬ್ ಮಾಡಿ ಸ್ಪೇಸ್ ಆಗುತ್ತೆ, ಅಲ್ಲಿ ಟಾರ್ಗೆಟ್ ಅಟ್ರಿಬ್ಯೂಟ್ ನ ತಗೊಳ್ಳಿ. ನಿಮ್ಗೆ ಇಂಟೆಲಿಜೆನ್ಸ್ ಕೊಡ್ತಾ ಇದೆ, ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಇವಾಗ ನೀವು ಇಲ್ಲಿ ಎರಡು ವ್ಯಾಲ್ಯೂನ ಪಾಸ್ ಮಾಡೋದು, ಒಂದು ಅಂಡರ್ಸ್ಕೋರ್ ಸೆಲ್ಫ್, ಇನ್ನೊಂದು ಅಂಡರ್ಸ್ಕೋರ್ ಬ್ಲಾಂಕ್ ಅಂತ. ಡಿಫಾಲ್ಟ್ ಆಗಿ ಸೆಲ್ಫ್ ಇರುತ್ತೆ, ಆದ್ರೂ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಇದನ್ನ ಕಾಪಿ ಮಾಡ್ತೀನಿ, ಮತ್ತೆ ಇದಕ್ಕೂ ಕೂಡ ಪೇಸ್ಟ್ ಮಾಡ್ತೀನಿ ಕೆಳಗಡೆ ಲಿಂಕ್ಗೆ. ವಾಪಸ್ ಬ್ರೌಸರ್ಗೆ ಹೋಗೋಣ. ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಅದೇ ಟ್ಯಾಬ್ ಅಲ್ಲಿ ಯೂಟ್ಯೂಬ್ ಚಾನಲ್ಗೆ ನ್ಯಾವಿಗೇಟ್ ಆಯಿತು. ಇದು ಕೂಡ ಫೇಸ್ಬುಕ್ ಲಾಗಿನ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ಸೊ ಇದು ಡಿಫಾಲ್ಟ್ ಬಿಹೇವಿಯರ್. ಓಕೆ, ನೀವು ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ. ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಅಂದ್ರೆ ನಾನು ಏನು ಮಾಡ್ತೀನಿ, ಎಲಿಮೆಂಟ್ಸ್ಗೆ ಹೋಗ್ಬಿಟ್ಟು ಇದು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಟಾರ್ಗೆಟ್ ಪಾಸ್ ಮಾಡಿರೋದು ಕಾಣ್ತಾ ಇದೆ ಅಲ್ವಾ, ಜಸ್ಟ್ ಫಾರ್ ಕನ್ಫರ್ಮೇಷನ್. ಸೊ ವಾಪಸ್ ವಿಜುವಲ್ ಸ್ಟುಡಿಯೋಗೆ ಹೋಗೋಣ. ಇಲ್ಲಿ ಸೆಲ್ಫ್ ಬದಲು ನಮ್ಗೆ ಇವಾಗ ಏನ್ ಬೇಕಾಗಿದೆ ಅದನ್ನ ಕೊಡೋಣ. ಯಾವುದು ಸಪ್ರೇಟ್ ಟ್ಯಾಬಲ್ ಓಪನ್ ಆಗ್ಬೇಕಂದ್ರೆ ಏನ್ ಕೊಡಬೇಕು? ಓಕೆ, ಇದಕ್ಕೂ ಕೂಡ ಚೇಂಜ್ ಮಾಡೋಣ. ಬ್ಲಾಂಕ್ ಅಂತ ಟಾರ್ಗೆಟ್ ವ್ಯಾಲ್ಯೂ ಪಾಸ್ ಮಾಡಿದಾಗ ಏನಾಗುತ್ತೆ, ಇವಾಗ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡೋಣ. ಇವಾಗ ನೋಡೋಣ, ಅಬ್ಸರ್ವ್ ಮಾಡಿ, ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಸಪ್ರೇಟ್ ಟ್ಯಾಬ್ ಅಲ್ಲಿ ಓಪನ್ ಆಯ್ತು. ಇದೇ ಟ್ಯಾಬ್ ಅಲ್ಲಿ ಓಪನ್ ಆಗಿಲ್ಲ. ಅದೇ ರೀತಿ ಫೇಸ್ಬುಕ್ ಕ್ಲಿಕ್ ಮಾಡ್ತೀನಿ, ನೀವು ಅಬ್ಸರ್ವ್ ಮಾಡಿ, ಸಪ್ರೇಟ್ ಟ್ಯಾಬ್ ಅಲ್ಲಿ facebook.com ಲಾಗಿನ್ ಪೇಜ್ ಓಪನ್ ಆಯ್ತು. ಸೊ ನಿಮ್ಗೆ ಏನ್ ಅರ್ಥ ಆಯ್ತು, ಟಾರ್ಗೆಟ್ ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ, ನಿಮ್ಮ ಲಿಂಕ್ಗಳು ಬೇರೆ ಟ್ಯಾಬ್ ಅಲ್ಲಿ ಓಪನ್ ಮಾಡ್ಬೇಕಂದ್ರೆ ಟಾರ್ಗೆಟ್ ಅಟ್ರಿಬ್ಯೂಟ್ ಯೂಸ್ ಮಾಡಬೇಕು. ಅದಕ್ಕೆ 4 ವ್ಯಾಲ್ಯೂಸ್ ಇದೆ, ಅದರಲ್ಲಿ ಯಾವ್ದಾದ್ರು ಒಂದು ಪಾಸ್ ಮಾಡಬೇಕು. ಸದ್ಯಕ್ಕೆ 2 ಹೇಳ್ಕೊಟ್ಟಿದ್ದೀನಿ, ಒಂದು ಸೆಲ್ಫ್, ಇನ್ನೊಂದು ಬ್ಲಾಂಕ್. ಸೊ ಬ್ಲಾಂಕ್ ಯೂಸ್ ಮಾಡಿದ್ರೆ ಏನ್ ಅಡ್ವಾಂಟೇಜ್, ಆ ಲಿಂಕ್ ಬೇರೆ ಟ್ಯಾಬ್ ಅಲ್ಲಿ ಓಪನ್ ಆಗುತ್ತೆ. ನೋಡಿ, ಕ್ಲಿಕ್ ಮಾಡ್ದಂಗೆಲ್ಲ ಬೇರೆ ಟ್ಯಾಬ್ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ಇದನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಯಾವ ಅಟ್ರಿಬ್ಯೂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಟಾರ್ಗೆಟ್ ಅಟ್ರಿಬ್ಯೂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಯ್ತಲ್ಲ ಟಾರ್ಗೆಟ್ ಅಟ್ರಿಬ್ಯೂಟ್ ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಒಂದು ಇಮೇಜ್ ನ ಹೈಪರ್ ಲಿಂಕ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಟು ಯೂಸ್ ಇಮೇಜ್ ಎಸ್ ಎ ಲಿಂಕ್ ವಿ ನೀಡ್ ಟು ಜಸ್ಟ್ ಆಡ್ ದ ಇಮೇಜ್ ಟ್ಯಾಗ್ ಇನ್ಸೈಡ್ ದ ಆಂಕರ್ ಟ್ಯಾಗ್. ನಿಮ್ಗೆ ಆಂಕರ್ ಟ್ಯಾಗ್ ಕ್ರಿಯೇಟ್ ಮಾಡೋದು ಗೊತ್ತು, ಇಮೇಜ್ ಟ್ಯಾಗ್ ಕ್ರಿಯೇಟ್ ಮಾಡೋದು ಗೊತ್ತು. ನೀವೇನ್ ಮಾಡಬೇಕು, ಆಂಕರ್ ಟ್ಯಾಗ್ ಕ್ರಿಯೇಟ್ ಮಾಡಿ ಲಿಂಕ್ ಟೆಕ್ಸ್ಟ್ ಹಾಕ್ತಿವಲ್ಲ, ಲಿಂಕ್ ಟೆಕ್ಸ್ಟ್ ಬದಲು ನೀವು ಇಮೇಜ್ ಟ್ಯಾಗ್ ನ ಅಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಅವಾಗ ಇಮೇಜ್ ಹೈಪರ್ ಲಿಂಕ್ ತರ ವರ್ಕ್ ಆಗುತ್ತೆ. ಅದನ್ನ ಇವಾಗ ನಿಮ್ಗೆ ಡೆಮೋ ತೋರಿಸ್ಕೊಡ್ತೀನಿ ನೋಡಿ. 2 ಹೈಪರ್ ಲಿಂಕ್ಸ್ ಇದೆ, ಒಂದು ಯೂಟ್ಯೂಬ್ ಚಾನಲ್ಗೆ ನ್ಯಾವಿಗೇಟ್ ಆಗುತ್ತೆ, ಇನ್ನೊಂದು ಫೇಸ್ಬುಕ್ ಲಾಗಿನ್ ಪೇಜ್ಗೆ. ಜಸ್ಟ್ ಇವಾಗ ಡೆಮೋ ಪರ್ಪಸ್ಗೆ ಏನ್ ಮಾಡ್ತೀನಿ, ಇದನ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದ್ಮೇಲೆ ಸರಿಯಾಗಿ ಫಾರ್ಮ್ಯಾಟ್ ಮಾಡ್ಕೊಳ್ಳೋಣ. ಫಸ್ಟ್ ಫಾರ್ಮ್ಯಾಟ್ ಆಯ್ತು. ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ಇಮೇಜ್ ನ ಹೈಪರ್ ಲಿಂಕ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಇಟ್ಸ್ ವೆರಿ ಸಿಂಪಲ್. ನಾನು ಇವಾಗ ಇಲ್ಲಿ ಟೆಕ್ಸ್ಟ್ ಹಾಕಿದ್ದೀನಿ ಅರ್ಥ ಆಗ್ಲಿ ಅಂತ. ಓಕೆ, ನಾ ಬ್ರೌಸರ್ ಅಲ್ಲಿ ನಿಮ್ಗೆ ಈ ಟೆಕ್ಸ್ಟ್ ಕಾಣುತ್ತೆ ಅಲ್ವಾ, ದಿಸ್ ಇಸ್ ಅ ಲಿಂಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ. ಸೊ ಇದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹಾಕಿರೋದು. ಅವಾಗ ಮಾತ್ರ ಇದನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ನಿಮಗೆ ನ್ಯಾವಿಗೇಷನ್ ಯೂಟ್ಯೂಬ್ ಚಾನಲ್ಗೆ ನ್ಯಾವಿಗೇಟ್ ಆಗುತ್ತೆ. ಸೊ ಅದೇ ರೀತಿ ನಾನು ಇಲ್ಲಿ ಟೆಕ್ಸ್ಟ್ ಬದಲು ನನ್ನ ಯೂಟ್ಯೂಬ್ ಚಾನಲ್ ಲೋಗೋ ಹಾಕ್ತೀನಿ. ಸೊ ಅದನ್ನ ಹೇಗೆ ಹಾಕೋದು ಇವಾಗ ನಾನು ನಿಮಗೆ ವಿಜುವಲ್ ಸ್ಟುಡಿಯೋ ಕೊಡಲಿ ತೋರಿಸ್ಕೊಡ್ತೀನಿ. ಸೊ ಈ ಟೆಕ್ಸ್ಟ್ ಬದಲು ಏನ್ ಮಾಡೋಣ, ಒಂದು ಇಮೇಜ್ ನ ಹಾಕೋಣ. ಇಮೇಜ್ ಹಾಕ್ಬೇಕಂದ್ರೆ ನಮಗೆ ಇಮೇಜ್ ಟ್ಯಾಗ್ ಗೊತ್ತಿರಬೇಕು.
ಹೇಗೆ ಯೂಸ್ ಮಾಡೋದು ಅಂತ. ಎರಡು ಆಟ್ರಿಬ್ಯೂಟ್ ತೊಗೊಳುತ್ತೆ, ಸೋರ್ಸ್ ಮತ್ತು ಆಲ್ಟ್ ಅಂತ. ಸೋರ್ಸ್ಗೆ ಇಮೇಜ್ ಪಾತ್ ಕೊಡಬೇಕು. ನಾನು ಆಲ್ರೆಡಿ ಒಂದು ಇಮೇಜ್ನ ತೊಗೊಂಡಿದ್ದೀನಿ, ಅದು ಇಮೇಜಸ್ ಫೋಲ್ಡರ್ ಒಳಗಡೆ ಇದೆ, s.png ಅಂತ ನೋಡಿ. ಇದು ಆ ಇಮೇಜ್, ನನ್ನ ಚಾನಲ್ ಲೋಗೋ. ಸೊ ಇದನ್ನ ನಾನು ಟೆಕ್ಸ್ಟ್ ಬದಲು, ಲಿಂಕ್ ಟೆಕ್ಸ್ಟ್ ಬದಲು ಇಮೇಜ್ನ ಪಾಸ್ ಮಾಡ್ತೀನಿ. ಸೊ ಇಲ್ಲಿ ಸೋರ್ಸ್ಗೆ ನಾವು ಇಮೇಜ್ ಪಾತ್ ಕೊಡಬೇಕು. ಸೊ ಕಾಪಿ ರಿಲೇಟಿವ್ ಪಾತ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಆಲ್ಟರ್ನೇಟ್ ಟೆಕ್ಸ್ಟ್ ಬಂದು ಡಿಬಗ್ ಕೋಡಿಂಗ್. ಸೊ ನಿಮಗೆ ಇಮೇಜಸ್ ಬಗ್ಗೆ ಅರ್ಥ ಆಗಬೇಕಂದ್ರೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ, ದಯವಿಟ್ಟು ವಾಚ್ ಮಾಡಿ. ಸೊ ನಾನು ಇವಾಗ ಏನು ಮಾಡಿದೆ, ಆಂಕರ್ ಟ್ಯಾಗ್ ಕ್ರಿಯೇಟ್ ಮಾಡಿದೆ, ಹೈಪರ್ ಲಿಂಕ್ ಕೊಟ್ಟಿದ್ದೀನಿ ಎಲ್ಲಿ ನ್ಯಾವಿಗೇಟ್ ಆಗಬೇಕು ಅಂತ, ಟಾರ್ಗೆಟ್ ಬ್ಲ್ಯಾಂಕ್ ಕೊಟ್ಟಿದ್ದೀನಿ, ಮತ್ತು ಇದೊಂದು ಅಬ್ಸರ್ವ್ ಮಾಡಬೇಕು, ಲಿಂಕ್ ಟೆಕ್ಸ್ಟ್ ಬದಲು ಇಮೇಜ್ ಟ್ಯಾಗ್ನ ಹಾಕಿದ್ದೀನಿ. ಸೊ ಇದನ್ನ ಸೇವ್ ಮಾಡೋಣ, ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಇಮೇಜ್ ಬರ್ತಾ ಇದೆ. ಸೊ ಇಮೇಜ್ ಇವಾಗ ಹೈಪರ್ ಲಿಂಕ್ ಕನ್ವರ್ಟ್ ಆಗಿದೆ. ಅದನ್ನ ಚೆಕ್ ಮಾಡೋಣ ಕನ್ವರ್ಟ್ ಆಗಿದೆಯೋ ಇಲ್ಲ ಅಂತ. ಸೊ ಹೊರಗಡೆ ನೋಡಿ, ನಾನು ಇಲ್ಲಿ ಇಮೇಜ್ ಇಲ್ಲದ ಕಡೆ ಕರ್ಸರು ಹ್ಯಾರೋ ಶೇಪಲ್ಲಿದೆ, ಬಟ್ ಇದ್ರ ಮೇಲೆ ಮೂವ್ ಮಾಡಿದ ತಕ್ಷಣ ಹ್ಯಾಂಡ್ ಐಕನ್ನ ಕನ್ವರ್ಟ್ ಆಗಿದೆ. ಅಂದರೆ ಇದರಿಂದ ಅರ್ಥ ಏನು ನಿಮಗೆ ಗೊತ್ತಾಗಬೇಕಾಗಿರೋದು, ನನ್ನ ಇಮೇಜ್ ಇವಾಗ ಹೈಪರ್ ಲಿಂಕ್ ಆಗಿ ಕನ್ವರ್ಟ್ ಆಗಿದೆ. ಇದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ರೆಸ್ಪೆಕ್ಟಿವ್ ಟಾರ್ಗೆಟ್ ಎಲ್ಲಿ ಕೊಟ್ಟಿದ್ರಿ, ನನ್ನ ಡಿಬಗ್ ಕೋಡಿಂಗ್ ಚಾನಲ್ಗೆ URL ಕೊಟ್ಟಿದ್ವಿ. ಸೊ ಅದಕ್ಕೆ ಪಾಸ್ ಆಯ್ತಲ್ವಾ. ಸೊ ನಿಮಗಿದು ಅರ್ಥ ಆಯ್ತು ಅನ್ಕೊಂತೀನಿ, ಒಂದು ಇಮೇಜ್ನ HTML ಹೈಪರ್ ಲಿಂಕ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಇಟ್ಸ್ ವೆರಿ ಸಿಂಪಲ್. ಲಿಂಕ್ ಟೆಕ್ಸ್ಟ್ ಬದಲು ನೀವು ಇಮೇಜ್ನ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ, ರೆಸ್ಪೆಕ್ಟಿವ್ ಇಮೇಜ್ನ. HTML ಹೈಪರ್ ಲಿಂಕ್ಸ್ ಮತ್ತು ಅದ್ರ ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ಚಾಪ್ಟರ್ 10ನಲ್ಲಿ HTML ಲಿಸ್ಟ್ ಹೇಳ್ಕೊಡ್ತೀನಿ. HTML ಲಿಸ್ಟಲ್ಲಿ 3 ಥರ ಇದೆ. ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಯಾವೆಲ್ಲ ಟ್ಯಾಗ್ಸ್ ಯೂಸ್ ಮಾಡಬೇಕು ಅದನ್ನು ಕೂಡ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಯಾವುದೇ ಕಾರಣಕ್ಕೂ ಎಲ್ಲೂ ಮಿಸ್ ಮಾಡಬೇಡಿ. ನನಗೇನಾದ್ರು ಕ್ವೈರೀಸ್ ಕಳಿಸೋದಿದ್ರೆ codecorner@gmail.comಗೆ ಮೇಲ್ ಕಳಿಸಿ. ನನ್ನ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.